ಅಲ್ರಿ ಸೋನು ನಿಗಮ್ ಅವ್ರೆ, ನೀವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಹಾಡುಗಳನ್ನ ಆಡಿದೀರಾ. ನಮ್ಮ ಕನ್ನಡದವ್ರು ಆಡಿಸಿದ್ದಾರೆ. ನಿಮ್ಗೆ ಹಿಂದಿಯಲ್ಲಿ ಹಾಡುಗಳನ್ನ ಆಡ್ಸೋರು ಕರಿತಾ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಿಮ್ಗೆ ಅನ್ನ ಹಾಕ್ತವ್ರು ನಮ್ಮ ಕನ್ನಡದವ್ರು ಅನ್ನೋದನ್ನ ಇವತ್ತು ಮರ್ತು ಬಿಟ್ಟಿದ್ದೀರಾ ನೀವು ಸ್ವಾಮಿ. ಆ ಅಲ್ರಿ, ನಮ್ಮ ಕರ್ನಾಟಕ ಬಂದಿದ್ದೀರಾ, ಕನ್ನಡ ನೀವು ಹಿಂದಿ ಹಾಡುಗಳನ್ನ ಆಡ್ತಿರಲ್ಲ. ನಮ್ಮ ಕನ್ನಡದವ್ರು ನಿಮ್ಗೆ ಅನ್ನ ಹಾಕಿಲ್ವೇನ್ರಿ ಸ್ವಾಮಿ? ನಮ್ಮ ಕನ್ನಡದವ್ರು ನಿಮ್ಮನ್ನ ಏನ್ ಕೇಳ್ಕೊಂಡ್ರು? ಕರ್ನಾಟಕಕ್ಕೆ ಬಂದಿದ್ದೀರಿ, ಇಲ್ಲ ಹಿಂದಿ ಹಾಡುಗಳನ್ನ ಆಡ್ತಾ ಇದ್ದೀರಿ, ಒಂದ್ ಕನ್ನಡ ಹಾಡಾಡು ಸ್ವಾಮಿ ಅಂತ ಕೇಳ್ಕೊಂಡಿದ್ದೆ ತಪ್ಪೇನ್ರಿ ನಿಮ್ಮನ್ನ ಸೋನು ನಿಗಮ್ ಅವ್ರೆ? ಹಾ, ಅದಕ್ಕೆ ಪ್ರತಿಕ್ರಿಯೆ ನೀಡ್ತಕ್ಕಂಥದ್ದು ನೀವೇನು? ನೀವು ಈ ರೀತಿ ನಮ್ದು ನಮ್ದು ಅಂದಿದ್ಕೇನೆ ಇವತ್ತು ಪಾಲ್ಗಾಮಲ್ಲಿ ಈ ರೀತಿ ಆಗಿರೋದು ಅನ್ನುವಂತ ಒಂದು ಮಾತುಗಳನ್ನ ಆಡ್ತೀರಾ ಅಂದ್ರೆ ನೀವು ಹಾ, ಯಾವುದನ್ನ ಎಲ್ಲಿಗೆ ತಗೊಂಡು ಹೋಗ್ತೀರಿ ನೀವು ಸೋನು ನಿಗಮ್ ಅವ್ರೆ? ನಿಮ್ಗೆ ಹಿಂದಿ ದೊಡ್ಡದಿರ್ಬೋದು ಸ್ವಾಮಿ, ನಮ್ಗೆ ಕರ್ನಾಟಕದಲ್ಲಿ ಕನ್ನಡ ದೊಡ್ಡದು, ಕನ್ನಡಿಗರು ದೊಡ್ಡವ್ರು ನಮ್ಗೆ. ಫಸ್ಟು ಕನ್ನಡದಲ್ಲಿ ಅನ್ನ ತಿಂದಿದ್ದೀರಿ, ಕನ್ನಡದಿಂದ ದುಡ್ದಿದ್ದೀರಿ, ಕಷ್ಟ ಕಾಲದಲ್ಲಿ ಕನ್ನಡಕ್ಕೆ ಬೆಲೆ ಕೊಡೋದು ಕಲ್ತ್ಕೊಳ್ಳಿ. ನಿಮ್ ಇಷ್ಟ ಬಂದಾಗ ಮಾತಾಡೋದಲ್ಲ, ಕನ್ನಡದ ಬಗ್ಗೆ ಇಟ್ಕೊಳ್ರಿ. ನೀವು ನಿಮ್ಮ ಹಿಂದಿನ ನಿಮ್ಮ ಮಹಾರಾಷ್ಟ್ರದ ತಗೊಂಡೋಗ್ಬಿಟ್ಟು ಅಲ್ಲಿ ಇಟ್ಕೊಳ್ಳಿ, ಅಲ್ಲಿ ಮೆರೆಸಿ ಪೂಜೆ ಮಾಡಿ. ನಾವು ಬೇಡ ಅನ್ನಲ್ಲ. ಇಂಥವ್ರನ್ನೆಲ್ಲ ನಮ್ಮ ಕನ್ನಡದಲ್ಲಿ ಹಾಡಾಡಿ ಅಂತ ಕರೆಸಿದ್ದೆ ಒಂದು ದೊಡ್ಡ ತಪ್ಪಾಗ್ಬಿಡ್ತು ನಮ್ಗೆ.